ಶಿವರಾತ್ರಿ ಅಂತೂ ಮುಗೀತು. ಜಾಗರಣೆ ಕೂರ್ಲಿಲ್ವಾ ನೀವು? ಈ ವರ್ಷ ನಮ್ಮೂರಲ್ಲಿ ಶಿವರಾತ್ರಿ ದಿನವೇ ವಿಷ್ಣುಮೂರ್ತಿ ದೇವಸ್ಥಾನದ ಒತ್ತೆ ಕೋಲ. ಒಂದು ವಾರದ ಹಿಂದೆ ನಾನು ನಿಮ್ಗೆ ಹೇಳಿದ್ದೆ 15-16ಕ್ಕೆ ನಮ್ಮೂರು ವಿಷ್ಣುಮೂರ್ತಿ ಜಾತ್ರೆ ಅಂತ. ಆ ವಿಡಿಯೋ ನೋಡಿ ಸ್ನೇಹಿತ ರಕ್ಷನ್ ಒಂದ್ ವಾರದ ಹಿಂದೆ ನಾನು ಬರ್ತೇನೆ ಅಂತ ಹೇಳ್ದ. ನೋಡಿದ್ರೆ 15ರ ಸಂಜೆ ಹೋಗುವ ಅಂತ ಕಾಲ್ ಮಾಡುದ ಹೈದ. ಹೊರಟೇ ಬಿಟ್ವಿ ಊರ್ ಕಡೆ. ವಾರದ ಹಿಂದೆ 10th ಫ್ರೆಂಡ್ ಯೋಗೇಶನ ಮದ್ವೆ ಊರ್ಲಿ. ಹಿಂದೆಲ್ಲ ಎಲೆಯನ್ನ ಕಡಿದು ಇಡ್ತಾ ಇದ್ರು ಮಧುರಂಗಿ. ಆದ್ರೆ ಈಗ ಸುಲಭವಾಗಿ ಆಗುತ್ತೆ ಅಂತ ಟ್ಯೂಬ್ ಅಲ್ಲೇ ಇಡ್ತಾ ಇದ್ರು ಮಧುರಂಗಿಯನ್ನ ಯೋಗೀಶನ ಕೈಗೆ. ಏನ್ ಮಾರಾಯ ಇವಾಗ ಬಂದ್ಯಾ ಊಟಕ್ಕೆ ಅಂತ ಸ್ಮೈಲ್ ಮಾಡ್ತು ಯೋಗೀಶನ ನಾಯಿ. ನಮ್ಮ ಲವಿತ್ನ ಟೀಮ್ ಹೆಂಗಾದ್ರೂ ಮಾಡಿ ಈಗ ಫೋಟೋಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಯೋಗೀಶನ ಅಂತ ಯೋಚನೆ ಮಾಡ್ತಾ ಇದ್ರು. ಇನ್ನೇನು ಮಧುರಂಗಿ ಇಟ್ಟಿದ್ದೆ ಚಾನ್ಸ್ ಅಂತ ರೆಡಿ ಆದ್ರು ನೋಡಿ ಫೋಟೋಗ್ರಫಿ ಸೆಷನ್ಗೆ. ಎಲ್ಲಿದೆ ನೋಡಿ ಮಜಾ. ತಮ್ಮ ಅಣ್ಣನ ಮದ್ವೆ ಫೋಟೋಗ್ರಾಫರ್ ನಮ್ದೇ ಮನೆಯವರ್ದಲ್ವಾ ಅಂತ ಲವಿತ್ ಚಡ್ಡಿಯಲ್ಲಿ ಇದ್ದ ಫೋಟೋಗ್ರಫಿ ಟೈಮ್. ಎಷ್ಟೇ ಸ್ಮೈಲ್ ಮಾಡಿದ್ರು ಸೂಟ್ ಆಗ್ತಿರ್ಲಿಲ್ಲ ನಮ್ ಲವಿತ್ ಫೋಟೋಗ್ರಫಿಗೆ. ಆಗ್ಲೇ ಹೊಳ್ದಿದ್ದು ನೋಡಿ ಅವನಿಗೆ ಈ ಸ್ಮೈಲ್. ಇಷ್ಟೆಲ್ಲ ಯೋಚನೆ ಮಾಡಿಕೊಂಡು ಶಿವರಾತ್ರಿ ದಿನ ಊರಿಗೆ ಹೋದಾಗ ರಾತ್ರಿ ಗಂಟೆ 11 ಮೇಲೇರಿಗೂ ಅಗ್ನಿಸ್ಪರ್ಶ ಆಗಿತ್ತು ನೋಡಿ. ಸ್ಟಾರ್ಟ್ ಮಾಡಿಯೇ ಬಿಟ್ಟ ನಮ್ಮ ರಕ್ಷನ್ ಡ್ರೋನ್ ಕ್ಯಾಮರಾ ಶೂಟ್ ಅಂತ. ಬೆಳಿಗ್ಗೆ 2 ಗಂಟೆಯ ತನಕ ಶ್ರೀ ದೇವರ ಕುಲ್ಚಾಟ ಇತ್ತು. ಆಮೇಲೆ 5 ಗಂಟೆಗೆ ಶ್ರೀ ದೈವದ ಅಗ್ನಿ ಪ್ರವೇಶ ಇತ್ತು. ಬೆಳಿಗ್ಗೆ ಆಗ್ತಾ ಇದ್ದಾಗೆ ಶಿವರಾತ್ರಿ ಹೋಗಿ ಸೂರ್ಯ ಮೇಲೆ ಬರ್ತಾ ಇದ್ರು. ಸ್ವಯಂ ಸೇವಕರು ರುಚಿಯಾದ ಫಲಾರವನ್ನ ಕೊಟ್ರು. ಆಮೇಲೆ ದೈವದ ಆಶೀರ್ವಾದ ಪಡೆದು ಮನೆ ಕಡೆ ಹೊರಟ್ವಿ. ಅಮ್ಮ ಎಲೆ ಕೊಯ್ತಾ ಇದ್ರು, ಅಣ್ಣ ಗಾಡಿ ಟರ್ನ್ ಮಾಡ್ತಿರೋದನ್ನ ನೋಡ್ತಾ ಇದ್ರು ಎಲ್ರು. ಸಣ್ಣಣ್ಣ ವೀಳ್ಯದೆಲೆಯನ್ನ ಸೂಡಿಗೆ ಒಂದೊಂದೇ ಕವಳೆ ಹಿಡಿತಿದ್ದ. ನಮ್ಮ ಚಿಕ್ಕು ನಾಯಿ ಏನೋ ತಿಂದು ಡೆತ್ ಆಗಿತ್ತು. ಮರಿನ ಕಳ್ಕೊಂಡ ದಾಸು ಎಷ್ಟೇ ಕರೆದ್ರು ನೋಡ್ತಾ ಇರ್ಲಿಲ್ಲ ನೋಡಿ. ಹೊರಡೋ ಟೈಮ್ ಅಲ್ಲಿ ರಕ್ಷನ್ ಏನ್ ನೋಡ್ತಾ ಇರ್ಬೋದು ಅಂತ ನೋಡಿದಾಗ ಇದಕ್ಕೆ ಹೇಳ್ತೀವಿ ನಾವು ಒಣಗಿದ ಬಾಳೆ ಎಲೆಯ ಸೋಂಪೆ ಅಂತ. ಕಟ್ಟಿಗೆ ಭಾರ ಹೊರಕ್ಕೆ ಯೂಸ್ ಮಾಡ್ತೀವಿ ನಾವು ಇದನ್ನ. ನಮ್ಮೂರ ಕಾಡ ಮಧ್ಯದಲ್ಲಿ ಇರುವ ಶಿರಾಡಿ ದೇವಸ್ಥಾನಕ್ಕೊಂದು ಭೇಟಿ ಕೊಟ್ವಿ. ಸುಂದರವಾದ ಪರಿಸರವನ್ನ ಕಂಡಾಗ ಫೋಟೋಗ್ರಾಫರ್ಗಳು ಸುಮ್ಮನೆ ಕೂರೋ ಮಾತೇ ಇಲ್ಲ ಅಲ್ವಾ. ಓಕೆ, ಹಾಗಾದ್ರೆ ಒತ್ತೆ ಕೋಲದ ವಿಡಿಯೋವನ್ನ ಮುಂದಿನ ರೀಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಫಾಲೋ ಮಾಡಿ ಇಟ್ಕೊಳ್ಳಿ ಆಯ್ತಾ. ಹಾಗೆ ಯೂಟ್ಯೂಬ್ ಅಲ್ಲಿ ಪೂರ್ತಿ ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀನಿ, ಒಂದು ವಿಸಿಟ್ ಕೊಟ್ಟು ಬನ್ನಿ ಅಲ್ಲ.